ನಮಸ್ಕಾರ, ನಾನು ದಿವ್ಯಶ್ರೀ. ಬದುಕು ಸವಾಲುಗಳ ಆಗರ. ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ನಾವು ಹೀಗೆ ಮಾತಾಡ್ತಾ ಇರ್ತೀವಿ. ಆರೋಗ್ಯ ಒಂದು ನಮ್ಮನ್ನು ಕೈ ಹಿಡಿದು ಬಿಟ್ರೆ ಬದುಕಲ್ಲಿ ಅದೆಂಥದ್ದೇ ಕಷ್ಟ ಬಂದರೂ ಕೂಡ ಜಯಿಸ್ಬಿಡ್ತೀನಿ ಅಂತ. ಆರೋಗ್ಯವೇ ಕೈ ಕೊಟ್ಟುಬಿಟ್ರೆ, ಇನ್ನು 3 ವರ್ಷದ ದಾಂಪತ್ಯದ ದೋತಕವಾಗಿ ಬಂದಂತಹ ಮಗುವಿನ ಆರೋಗ್ಯವೇ ಹದಗೆಟ್ಟುಬಿಟ್ರೆ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ನನ್ನ ಮಗುನ ನಾನು ಹೆಂಗಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥ ಸ್ಥಿತಿ ಬಂದುಬಿಟ್ರೆ. ಹೌದು, ಮಂಡ್ಯದ ಶಿವಾರ ಅನ್ನುವಂಥ ಪುಟ್ಟ ಗ್ರಾಮ, 3 ವರ್ಷದ ದಾಂಪತ್ಯ, ಮುದ್ದಾದ ಗಂಡು ಮಗು. ಆದರೆ ಆ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ. ಇರುವಂಥ ಅನಾರೋಗ್ಯ ಪರಿಸ್ಥಿತಿಯನ್ನು ನೀವು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಸಾವಿರಾರು ಮಕ್ಕಳಲ್ಲಿ ಒಂದು ಮಗುವಿಗೆ ಈ ರೀತಿ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತೆ. ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ, SMA ಟೈಪ್ 2 ಅನ್ನುವಂಥ ಡಿಸೀಸ್. ಹಾಗಾದರೆ ಏನಿದು ಅನಾರೋಗ್ಯ ಸಮಸ್ಯೆ? ಯಾಕೆ ಈ ಮಗುವಿಗೆ ಬಂತು? ಇದಕ್ಕಾಗುವಂತಹ ಖರ್ಚು ಎಷ್ಟು? ಜೊತೆಗೆ ಈ ದಂಪತಿಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಇದೆಲ್ಲದರ ಬಗ್ಗೆ ಸ್ವತಃ ಅವರ ಮಾತಲ್ಲೇ ಕೇಳೋಣ. ಸಾಯಿ ಚಿರಾಗ್ ಅನ್ನುವಂತಹ 2 ವರ್ಷದ ಪುಟ್ಟ ಕಂದಮ್ಮ, ಆ ಮಗುವಿನ ತಾಯಿ ಭಾರ್ಗವಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಆ ಸಾಯಿ ಚಿರಾಗ್ ಮಗುವಿನ ತಂದೆ ಚೇತನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಮಗುವಿನ ಅಜ್ಜಿ ಕಮಲಮ್ಮ ಅವರಿದ್ದಾರೆ. ನಮಸ್ಕಾರ. ಭಾರ್ಗವಿ ಅವರೇ, ಏನಾಗಿದೆ ಮಗುಗೆ? ಮ್ಯಾಮ್, ಹಿಂಗಿರೋ ಕಂಡೀಷನ್ ಹೆಸರು SMA ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿಯಿಂದ. ನಮ್ಗೆ ಗೊತ್ತಾಗಿರೋದು 3 ತಿಂಗಳು ಹಿಂದೆನೆ. ಈಗ ಜಸ್ಟ್ 3 ತಿಂಗಳು. ಹೌದು ಮ್ಯಾಮ್. ಏನಾಯ್ತಂದರೆ ಸ್ಟಾರ್ಟಿಂಗಲ್ಲಿ ನಡೀತಾ ಇರಲಿಲ್ಲ. ನಾವೇನು ಅನ್ಕೊಂಡು ಗಂಡು ಮಕ್ಕಳು ಲೇಟಾಗಿ ಮಾಡ್ತಾರೆ ಅದು ಇದು ಅಂತ ಹೇಳಿದ್ರು. ನಾವು ಸುಮಾರು ಹಾಸ್ಪಿಟಲ್ ಹತ್ರ ತೋರಿಸಿದ್ದೆ ನಾವು. ಆವಾಗ ಇಲ್ಲ, ಅಂಡರ್ ವೇಟ್ ಇದ್ದಾನೆ, ಸ್ವಲ್ಪ ಚೆನ್ನಾಗಿ ಊಟ ಮಾಡಿಸಿ, ಊಟ ತಿನ್ನಿಸಿ, ಚೆನ್ನಾಗಿ ಪೇರೆಂಟ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಸಿ ಅಂತ ಹೇಳಿದ್ರು. ಅದೆಲ್ಲ ಮಾಡ್ದು. ಅದಾದಮೇಲೆ ವೇಟ್ ಸ್ವಲ್ಪ ಇಂಕ್ರೀಸ್ ಆದಾಗ ಇಲ್ಲ, ನೀವು ವಿಟಮಿನ್ ಟೆಸ್ಟು ಅದೆಲ್ಲ ಮಾಡಿಸಿ, ಮೇ ಬಿ ಅದರಲ್ಲಿ ಡೆಫಿಷಿಯನ್ಸಿ ಏನಾದರೂ ಇರ್ಬೋದು, ಯೂರಿನ್ ಟೆಸ್ಟ್ ಮಾಡಿಸಿ ಅದಿದು ಅಂತ ಅಂದರು. ಈ ಮಂಡ್ಯದಲ್ಲೇ? ಬೆಂಗಳೂರಲ್ಲಿ ಮೇಡಮ್. ನಮ್ಮ ಹಸ್ಬೆಂಡ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಇಲ್ಲೇ ನಾವು ತೋರಿಸ್ತು. ಸುಮಾರು ಎಲ್ಲ ಹಾಸ್ಪಿಟಲ್ ಹೋದ ನಾವು. ಅಲ್ಲಿ ಹೋದಾಗ ಎಲ್ಲ ಚೆನ್ನಾಗೇ ಇತ್ತು, ರಿಪೋರ್ಟ್ಸ್ ಚೆನ್ನಾಗಿ ಬರ್ತಾ ಇತ್ತು. ಏನೋ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಸ್. ಆದರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವೇನು ಮಾಡ್ತೀವಿ ಮೇಡಮ್, ನಮ್ಗೆ ಅಷ್ಟು ಮೆಡಿಕಲ್ ನಾಲೆಜ್ ಇಲ್ಲ. ಬೇರೆ ಮಕ್ಕಳು ಫಾಸ್ಟಾಗಿ ನಡೀತಾ ಇದೆ, ನನ್ನ ಮಗ ನಡೀತಾ ಇಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಇದ್ದೇ ಇದೆ. ನಡೀತಂದ್ ಬಿಡು ಅಂತ ಅನ್ಕೊಂಡು, ಆದರೆ ನಾವಷ್ಟು ಹೆಲ್ಪ್ ಮಾಡಲೇಬೇಕು. ಏನೋ ಇಶ್ಯೂ ಇದೆ, ಅದೇ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ಸೇ ಕೈ ಎದ್ಬಿಟ್ರೆ ಇಲ್ಲ, ಹೇಗೆ ನೆಕ್ಸ್ಟ್ ಏನು ಮಾಡೋದು ನಮಗೂ ಐಡಿಯಾ ಇರಲಿಲ್ಲ. ಹಾಗೆ ನಾನು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಸಿಕಿಂದ್ರಾಬಾದ್ ಕಡೆ ಮೇಡಮ್. ಜಸ್ಟ್ ನಾರ್ಮಲ್ ಟ್ರಿಪ್ ಆ ಥರ ಹೋಗ್ಬಿಟ್ಟು ಬಂದಾಗ ಒಂದ್ಸತಿ ತೋರ್ಸೋಣ, ಅಲ್ಲಾದರೂ ಬೇರೆ ಒಪಿನಿಯನ್ ಏನಾದರೂ ಸಿಗ್ಬೋದು, ಇಲ್ಲಿ ಯಾರು ಗೊತ್ತಾಗ್ಲಿಲ್ವಲ್ಲ, ಸುಮ್ಮನೆ ಹೋದು ರುಟೀನ್ ಪಿಡಿಯಾಟ್ರಿಕ್ ಚೆಕಪ್ ಥರ. ಅವ್ರು ಅವಾಗ ಹೇಳಿದ್ರು, ಇಲ್ಲ ನೀವು ಒಂದ್ಸತಿ ನ್ಯೂರೋ ಅವ್ರು ಕನ್ಸಲ್ಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ. ಸೊ ಅವರು ಫಸ್ಟ್ ಇದು ಎಲೆಕ್ಟ್ರಿಕ್ ನರ್ವ್ ಟೆಸ್ಟ್ ಅಂತ ಮಾಡಿಸಿದ್ರು ಮೇಡಮ್. ಅದರಲ್ಲಿ ಪ್ಯಾಚ್ ಎಲ್ಲ ಹಾಕ್ತಾರೆ. ಈಗ ನಾವು ಹಾರ್ಟ್ ಟೆಸ್ಟ್, ECG ಎಲ್ಲ ಮಾಡಿಸ್ತೀವಲ್ವಾ, ಆ ಥರ ಮಕ್ಳಿಗೆ ಪ್ಯಾಚ್ ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿ ಕಳಿಸ್ತಾರೆ. ಎಷ್ಟು ಬರ್ತಾ ಇದೆಯೋ ಅದೆಲ್ಲ ನೋಡ್ಕೊಂಡು ಅವ್ರು ಹೇಳ್ತಾರೆ, ಓಕೆ ಇಶ್ಯೂ ಇದೆ ಅಂತ. ನನ್ನ ಮಗನ ಅದು ಸ್ವಲ್ಪ ಇಶ್ಯೂ ಇತ್ತು. ಸರಿ, ಓಕೆ ಇದು ಸ್ವಲ್ಪ ಡೇಂಜರಸ್ ಆಗೇ ಇದೆ, ಬ್ಲಡ್ ಟೆಸ್ಟ್ ಮಾಡ್ಸೋಣ, ಸ್ವಲ್ಪ ವೇಟ್ ಮಾಡಬೇಕು ಅಂತ. ಅದು ಬ್ಲಡ್ ಟೆಸ್ಟ್ ಬರೋದು ಮತ್ತೆ 1 ತಿಂಗಳು ವೇಸ್ಟ್ ಆಯ್ತು ನಮ್ಗೆ. ಹಾಗೆ ಸೊ ಈಗ ನಮಗೆ ರೈಟ್ ಟೈಮ್ಗೆ ರೈಟ್ ಡಾಕ್ಟರ್ ಸಿಗಲಿಲ್ಲ. ಮತ್ತು ಈ ಟೆಸ್ಟ್ ರಿಪೋರ್ಟ್ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ ಮೇಡಮ್. ಅದಾದಮೇಲೆ ನಮಗೆ ಡಿಸೆಂಬರಲ್ಲಿ ಡಯಾಗ್ನೋಸಿಸ್ ಬಂತು ಅಲ್ಲಿದ್ದಾಗಲೇ, SMA ಅಂತ. ನಮಗೆ ಇದು ಎಷ್ಟು ರೇರ್ ಅಂದರೆ, ಬೆಂಗಳೂರಲ್ಲಿ ಒಬ್ಬರೇ ಡಾಕ್ಟರ್ ನೋಡೋದು ಇದಕ್ಕೆ. ಎಲ್ಲ ಮೆಟ್ರೋ ಸಿಟಿಯಲ್ಲಿ ಎಲ್ಲ ಸ್ಟೇಟ್ಗೆ ಒಬ್ಬರೇ ಇದ್ದಾರೆ. ಹಾಗದಾಗ ನೋಡಿ ಗೊತ್ತಾಗಲ್ಲ, ಇದು ಇಶ್ಯೂ ಲೇಟಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಹಂಗೆ ಡಿಲೇ ಆದರೆ ಕಷ್ಟ ಆಗ್ತಾ ಇತ್ತಲ್ಲ ಮೇಡಮ್. ಈಗ ಅವನಿಗೆ ಬರೀ ಕುತ್ಕೊಳ್ಳೋಕ್ಕಾಗುತ್ತೆ, ಅವನಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಕೂರ್ಸಿದ್ರೆ ಕುತ್ಕೋತಾನೆ. ಅವನು ಲೇಯಿಂಗಿಂದ ಸಿಟ್ಟಿಂಗ್ ಅವನಾದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು 1 ಟೈಮ್ ಜೀನ್ ಥೆರಪಿ ಮಾಡಿಸಿದ್ರೆ ಅವನಾಗೆ 1 ಟೈಮ್ ಜೀನ್ ಥೆರಪಿ ಮಾಡಿಸಿದ್ರೆ ಅದು 1 ಟೈಮ್ ಲೈಫ್ ಟೈಮ್ ಪೂರ್ತಿ ಅದು. ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಸಣ್ಣ ಮಕ್ಳಿಗೆ ಕೆಲವೊಂದು ಇಂಜೆಕ್ಷನ್ ಕೊಟ್ರೆ ಹೆಂಗದ್ ಲೈಫ್ ಟೈಮ್ ಬರುತ್ತೆ, ಇದು ಲೈಫ್ ಟೈಮ್ ಮೇಡಮ್. ಲೈಫ್ ಟೈಮ್ ತಗೋಬಿಟ್ರೆ ಅವ್ನ ಫ್ಯೂಚರ್ ಈಗ ಡಿಜೆನರೇಷನ್ ಸ್ಟಾಪ್ ಆಗುತ್ತೆ. ಅಂದ್ರೆ ಈಗ ಕುತ್ಕೋತಾನೆ, ನೆಕ್ಸ್ಟ್ ಚಾನ್ಸಸ್ ಇದೆ, ನಿಂತ್ಕೊಳ್ಳೋಕೆ ಚಾನ್ಸಸ್. ಯಾಕಂದ್ರೆ ಈಗ ಜಸ್ಟ್ 2 ಇಯರ್ಸ್ ಆಗಿದೆ, ಬಟ್ ನಡೆಯೋದು ಡಾಕ್ಟರ್ಸು ಹೇಳೋಕ್ಕಾಗಲ್ಲ. ಅದು ಯಾವಾಗ ಡಿಜೆನರೇಷನ್ ಆಗಿದೆಯೋ ಯಾರು ಹೇಳೋಕ್ಕಾಗಲ್ಲ. ಅದಕ್ಕೆ ಟೆಸ್ಟೂ ಇಲ್ಲ. ಸೊ ಅದು ಮಾಡಿಸಿ ನಾವು ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿಸಿ ನ್ಯೂಟ್ರಿಷನ್ ಚೆನ್ನಾಗಿ ಕೊಡಿಸಿದರೆ ಇನ್ನು ಚೆನ್ನಾಗಿ ಉಳಿಸ್ಕೋಬೋದು ಅಂತ. ಓಕೆ ಚೇತನ್ ಅವರೇ, ನೀವು ಹೇಳಿ, ಹಿಂಗೇನೂ ಅನಾಹುತ ಆಗಿದೆ, ಅನಾರೋಗ್ಯ ಸಮಸ್ಯೆ ಆಗಿದೆ, ನನ್ನ ಮಗುಗೆ ಹಿಂಗಾಗಿದೆ ಅಂತ ಗೊತ್ತಾದಾಗ ನಿಮ್ಗೆ ಏನು ಅನ್ನಿಸ್ತು ಆ ಕ್ಷಣದಲ್ಲಿ? ಮ್ಯಾಮ್, ಅಂದರೆ ಏನಾಯಿತು ಅಂದರೆ
ನಾವು ವೆಯ್ಟ್ ಮಾಡ್ತಾ ಇದ್ದೋ 18 ತಿಂಗಳು ಗಂಟನೂ ವೆಯ್ಟ್ ಮಾಡ್ತಾ ಇದ್ದೋ. ಆದ್ರೆ ನಡೀತಾನೆ ಡಾಕ್ಟರ್ಗಳು ಹೇಳ್ತಾ ಇದ್ರು ಇಲ್ಲ ಇವತ್ತು ನಡೀತಾನೆ ನಾಳೆ ನಡೀತಾನೆ. ನಾವು 3 ತಿಂಗಳು 6 ತಿಂಗಳು ಅಂತ ಕಾಯ್ತಾನೆ ಇದ್ದು. ಏನಾಯ್ತು 18ನೇ ತಿಂಗಳಲ್ಲಿ ಆಲ್ಮೋಸ್ಟ್ ಸೀರಿಯಸ್ ಆದಾಗ ಅವ್ರು ಡಾಕ್ಟರ್ಗಳು ಹೇಳಿದ್ರು ಇಲ್ಲ ಇದಕ್ಕೆ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ ಅವ್ರು ಚೆಕ್ ಮಾಡಿ ಅಂತ ಹೇಳಿದ್ರು. ನಾವು ಅಲ್ಲೋಗಿ ಅವ್ರ ಹತ್ರ ಚೆಕ್ ಮಾಡಿದಾಗ ಅವ್ರಂದ್ರು ನೋಡೋದಕ್ಕೆ ಈ ಕಾಯಿಲೆ SMA ತರ ಇದೆ. ನಮ್ಗೆ ಗೊತ್ತೇ ಇಲ್ಲ ನಮ್ದು, ನಾವು ಲೈಫಲ್ಲೇ ಕೇಳಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೇಳಿಲ್ಲ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಕೇಳಿಲ್ಲ. SMA ತರ ಇದೆ ನೋಡೋದಕ್ಕೆ, SMA ತರ ಇದೆ ಅಂದ್ರೆ SMA ಟೆಸ್ಟ್ ಮಾಡೋಣ, DNA ಟೆಸ್ಟ್ ಮಾಡೋಣ ಇದಕ್ಕೆ. ಅದು ಬೆಂಗಳೂರಲ್ಲಿ ಮಾತ್ರ ಮಾಡೋದು, ಆಲ್ ಓವರ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾರೆ. DNA ಟೆಸ್ಟ್ ಮಾಡೋಣ, DNA ಟೆಸ್ಟ್ ಮಾಡಿದಾಗ ರಿಸಲ್ಟ್ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ದೇವ್ರು ಬೇಡ್ಕೊಳ್ಳಿ ಇದು SMA ಆಗಿರ್ಲಿ ಅಂತ. ಇನ್ನೊಂದು ಕಾಯಿಲೆ ಇದೆ ಅದು DMD ಅಂತ ಹೇಳ್ತಾರೆ ಮ್ಯಾಮ್. ಅದಕ್ಕೆ ಟ್ರೀಟ್ಮೆಂಟೇ ಇಲ್ವಂತೆ ಸದ್ಯಕ್ಕೆ. ಕಾಸ್ಟ್ ಎಷ್ಟು ಖರ್ಚು ಮಾಡಿದ್ರು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ. ಸದ್ಯ ಇದಾದ್ರೂ ಆಗಿರ್ಲಿ ಅದಾಗದ್ ಬೇಡ ಅಂತ ಡಾಕ್ಟರ್ ಸಜೆಷನ್. ಎರಡಕ್ಕೂ ಸಿಂಪ್ಟಮ್ಸ್ ಸೇಮ್ ಇರುತ್ತೆ, ಅಂದ್ರೆ ಮಕ್ಳುಗಳದ್ದು ಹಾಗೆ ಗ್ರೋತ್ ಆಗಿರುತ್ತೆ. ಆದ್ರೆ ದೇವ್ರು ಬೇಡ್ಕೊಳ್ಳಿ SMA ಅಂತ ಆಗಿರ್ಲಿ. ಅವರು ಅಮೌಂಟ್ ಬಗ್ಗೆ ಹೇಳಿಲ್ಲ ನಮಗೆ, ನಾವು ಎದುರುತ್ತೀವಿ ಅಂತ ಗೊತ್ತಿತ್ತು ನಾವು ಮೋಸ್ಟ್ಲಿ. SMA ಅಂತ ಬೇಡ್ಕೊಳ್ಳಿ, ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಕೊಡ್ಬೋದು, ನೋಡೋದಕ್ಕೆ SMA ತರ ಇದೆ ಅಂತ ಹೇಳಿದ್ರು. ನಾವು ಏನಿದೆ SMA ಅಂದ್ಬಿಟ್ಟು ನಾನು ಡಾಕ್ಟರ್ನು ಹೇಳಕ್ ರೆಡಿ ಇರಲಿಲ್ಲ. ಅವರೆಲ್ಲ 1/4 ಗಂಟೆ ನೋಡ್ತಾರೆ ಮ್ಯಾಮ್ ಅಷ್ಟೇ. ಅಂದ್ರು ಏನು SMA ಅಂದ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟು ಏನೋ ಇರ್ಬೋದು ಸಣ್ಣ ಪುಟ್ಟ ಕಾಯಿಲೆ ಅಂದ್ಬಿಟ್ಟು ಬಂದ್ಬಿಟ್ಟು. ಆಮೇಲೆ ಏನು ಮಾಡಿದ್ರು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಏನದು SMA ಅಂತ. ನಾನು ನೋಡ್ರಿ ಶಾಕ್ ಆಗೋಯ್ತು. 16 ಕೋಟಿ ಅಂತ ಬಂತು. ಅಂದರೆ ಒಂದು 2-3 ಮಕ್ಳುಗಳದ್ದು ವಿಡಿಯೋ ಇದೆ ಮ್ಯಾಮ್, ಆಲ್ರೆಡಿ ವಿಡಿಯೋ ಇದೆ. ಆಮೇಲೆ ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಮಕ್ಳುಗಳದ್ದು ವಿಡಿಯೋಗಳಿದೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ವಯಸ್ಸಾಗಿರೋ ಕೂಡ SMA ಬಂದು ಸತ್ತಿರೋದು ವಿಡಿಯೋ ಇದೆ. ಅದು ನೋಡಿ ನಂಗೆ ಶಾಕ್ ಆಗೋಯ್ತು. SMA ಅಂದರೆ ಈ ಥರ ಇದೆಯಾ ಅಂತ. ಅವರು ಟ್ರೀಟ್ಮೆಂಟ್ ಇದೆ ಅಂತಂದ್ರು, ಅಲ್ಲಿ ನೋಡಿ 16 ಕೋಟಿ ಇದೆ ಬರ್ತದೆ ಯೂಟ್ಯೂಬಲ್ಲಿ. ನನಗೆ ಡೌಟ್ ಬರ್ತದೆ, ಡಾಕ್ಟರ್ ಹೇಳಿದ್ದು ಜನ ಇಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ, 16 ಕೋಟಿ ಇದ್ದಾರೆ. 16 ಕೋಟಿ ಎಲ್ಲಿ ತರ್ಬೋದು ಅಂದರೆ ನಮ್ಮ ಕೈಲಿ ಆಗಲ್ಲ. ಅಂದರೆ ನನ್ನ ಕನಸಲ್ಲೂ ಅನ್ಕೊಳಕ್ಕಾಗಲ್ಲ 16 ಕೋಟಿ ಇದು ಮಾಡ್ತೀವಿ ಅಂತ. ನನ್ನ ಫ್ಯಾಮಿಲಿ ರಿಲೇಟಿವ್ಸ್ಗಳು ಎಲ್ಲರೂ ಪ್ರಾಪರ್ಟಿನ ಮಾರಿದ್ರು ಕೂಡ 16 ಕೋಟಿ ಆಗಲ್ಲ. ನಾನು ಏನಿದು ಹಿಂಗಾಗೋಯ್ತಲ್ಲ, ಅಂದರೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ, 16 ಕೋಟಿ ಅಂತ ಹೇಳ್ತಿದ್ದಾರೆ, ತಗೊಳಕ್ಕೂ ಆಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ, ಹಂಗಾಗ್ಬಿಡ್ತು. ಆಮೇಲೆ ನೆಕ್ಸ್ಟ್ ಏನು ಮಾಡ್ದೋ, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ 1 ತಿಂಗಳು ಬೇಕು ಮ್ಯಾಮ್. ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತೆ ಹೋದವ್ರ ಹತ್ರ ಈ ಥರ. ಅಷ್ಟರಲ್ಲಿ ರಿಸಲ್ಟ್ ಬಂದಿತ್ತು. ಇಮಿಡಿಯೇಟ್ ಬಂದು 1 ವಾರಕ್ಕೆ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತು ಅವ್ರದ್ದು. ಹಿಂಗೋ ಹೋಗಿ ರಿಪೋರ್ಟ್ ತೋರಿಸ್ತು. ಅವ್ರು ಹೋಗ್ಬಿಟ್ಟು SMA ಇದು, ಸೊ ಈಗೇನು ಮಾಡೋಕ್ಕಾಗಲ್ಲ, 16 ಕೋಟಿ ಇದೆ, ನೀವು ಕ್ರೌಡ್ ಫಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಹೆಲ್ಪ್ ಆಗುತ್ತೆ ಅಂತಂದರು. ಆಮೇಲೆ ಅವ್ರು ಏನು ಮಾಡಿದ್ರು, ಅದನ್ನ ಇಂಜೆಕ್ಷನ್ ಕಾಸ್ಟ್ ಇದೆಯಲ್ಲ, ಅಂದರೆ ಕಂಪನಿ ಇದೆಯಲ್ಲ, ಆ ಕಂಪನಿದು ಫೋನ್ ನಂಬರ್ ಕೊಟ್ಟರು. ಅಂದರೆ ಅವರು US ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲಿಂದ ಇಂಪೋರ್ಟ್ ಮಾಡ್ತಾರೆ. ಅದನ್ನು ನಾವಿಲ್ಲಿ ಕೊಡ್ತೀವಿ, ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಇನ್ವಾಯ್ಸು ಮತ್ತು ಎಲ್ಲ ಕೊಡ್ತಾರೆ, ಹಿಂಗೆ ಪ್ರೊಸೀಜ್ ಅಂತ ಹೇಳ್ತಾರೆ ಅಂತ ಕೊಟ್ಟರು. ನಾನು ಮಾಡಿದ್ರು ಫೋನ್ ಮಾಡಿ ಈ ಥರ ಸರ್ ನಮ್ಮ ರಮೇಶ್ ನಂಬರ್ ಕೊಟ್ಟರು ಡಾಕ್ಟರು. ಸೊ ಏನು ಅಂತ ಕೇಳಿದೆ. ಅವರಂದ್ರು ಈಗ 9 ಕೋಟಿ ನಾನು ಇನ್ವಾಯ್ಸ್ ಸೆಂಡ್ ಮಾಡ್ತೀನಿ ನಿಮಗೆ, ಅದೇ ಮ್ಯಾಮ್ ಅದನ್ನ USD ಅಂತ ಕೊಟ್ಟಿರೋದು, ಇನ್ವಾಯ್ಸ್ ಕೊಡ್ತೀನಿ, ಅದು ನೋಡಿ ನೀವು 9 ಕೋಟಿ ಫಸ್ಟ್ ಕಟ್ಬಿಡಿ ಇಮಿಡಿಯೇಟು. 9 ಕೋಟಿ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಬಿಡಿ. ಇನ್ನು 3 ಕೋಟಿ EMI ಥರ ಇನ್ನು 3 ವರ್ಷದಲ್ಲಿ ನೀವು ಕಟ್ಟಬೇಕು ಮಿಕ್ಕಿದ ಅಮೌಂಟು, ಅದು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೋತೀವಿ ಅಂತ ಅಂದರು. ನಾನು 9 ಕೋಟಿ ಕೊಡೋಕ್ಕಾದ್ರೂ ಅಮೌಂಟ್ ಬೇಕಲ್ಲ ಮ್ಯಾಮ್. ನಮ್ಮ ಪ್ರಾಪರ್ಟಿ ಎಲ್ಲ ಮಾರಿದ್ರು 1 ಕೋಟಿನೂ ಬರಲ್ಲ ನಾವು ಅಂದರೆ ಲೋವರ್ ಮಿಡ್ಲ್ ಕ್ಲಾಸು. ನಾನು ಏನು ಮಾಡೋದು ಅರ್ಥ ಆಗ್ತಿಲ್ಲ. ಆಮೇಲೆ ಎಷ್ಟು ಕ್ರೌಡ್ ಫಂಡ್ ಇಮಿಡಿಯೇಟು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟಾಗಲಿ ನೋಡೋಣ ಅಂದ್ಬಿಟ್ಟು. ಆಮೇಲೆ ಏನಾಯಿತು, ಫ್ಯಾಮಿಲಿಗಳು ಆಲ್ರೆಡಿ SMA ಇರೋ ಮಕ್ಕಳು ಫ್ಯಾಮಿಲಿಗಳು ಗ್ರೂಪ್ ಇದೆ ಮ್ಯಾಮ್, ವಾಟ್ಸಪ್ ಗ್ರೂಪ್ ಇದೆ. ಅವರು ಡಾಕ್ಟ್ರಿನ ನಂಬರ್ ಕೊಟ್ಟರು, 1-2-3 ಫ್ಯಾಮಿಲಿಗಳದ್ದು. ಅವ್ರು ಕಾಂಟ್ಯಾಕ್ಟ್ ಮಾಡೋದು. ಅವರು ಆಲ್ರೆಡಿ ತೊಗೊಂಡಿರೋರು, ಅಂದರೆ ಬೇರೆ ಈಗ ನಮ್ಮ ಕರ್ನಾಟಕ ಅಲ್ಲ, ಬೇರೆ ಕಡೆ ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಮತ್ತು ಆ ಕಡೆ ಎಲ್ಲ ಆಗಿರೋ 1-2 ಮಕ್ಳುಗಳದ್ದು ಕಾಂಟ್ಯಾಕ್ಟ್ ಕೊಟ್ಟರು. ನಾವು ಫೋನ್ ಮಾಡಿ ಕೇಳ್ಕೊಂಡು ಯಾವ ಥರ ಏನು ಹೆಂಗೆ ಮಾಡಿದ್ರಿ ನೀವು, ಅಂದರೆ ಅವ್ರ ಮಕ್ಳು ಆಲ್ಮೋಸ್ಟ್ ಇವಾಗ 4 ವರ್ಷ 5 ವರ್ಷ ಆ ಥರ ಇದ್ರು. ಅವ್ರು ಕೇಳ್ದು ಅವರೆಲ್ಲ ಈ ಥರ ನಾವು ಕ್ರೌಡ್ ಫಂಡ್ ಮಾಡೋದು, ಅವ್ರು ಸಪೋರ್ಟ್ ಮಾಡೋರು, ಇವ್ರು ಮಾಡಿದ್ರು, ನೀವು ಈ ಥರ ಮಾಡಿ ಒಂದು ಟೈಮ್ ತೊಗೊಳತ್ತಿಲ್ಲ ಅಂತಲ್ಲ, ಬಟ್ ಆಗುತ್ತೆ ಅಂತ ಅವರು ಮ್ಯಾಮ್ ನಂಬರ್ ಕೊಟ್ಟರು, ಫೋನ್ ನಂಬರ್ ಎಲ್ಲ ಕೊಟ್ಟರು. ಮತ್ತು ಅವರೆಲ್ಲ ಹೇಳ್ಕೊಟ್ರು ಹೆಂಗೆ ಮಾಡ್ಬೋದು, ಏನೇ ಮಾಡ್ಬೋದು, ಹೆಂಗೆ ಮಾಡಿದ್ರೆ ಆಗುತ್ತೆ, ಅವ್ರ ಲೈಫ್ ಸ್ಟೈಲ್ ಏನು, ಮತ್ತು ಅವ್ರು ಹೆಂಗೆ ಬಂದರು, ಇದರಿಂದ ಆಚೆ ಬಂದರು ಎಲ್ಲನೂ ಹೇಳಿದ್ರು. ಆಮೇಲೆ ಮ್ಯಾಮ್ ನಾವು ಕ್ರೌಡ್ ಫಂಡ್ ಸ್ಟಾರ್ಟ್ ಮಾಡಿದ್ದು. ರೈಟ್. ಕಮಲಮ್ಮ, ನೀವು ಹೇಳಬೇಕು. ಒಳ್ಳೆ ಮಗ, ಒಳ್ಳೆ ಸೊಸೆ, ನೀವು ಅಂದ್ಕೊಂಡಂಗೆ ಮೊಮ್ಮಗು. ಆಯ್ತು ಮೇಡಮ್, ನಾವು ಇಂಥ ಕಷ್ಟ ದೇವ್ರು ಕೊಡ್ತಾನೆ ಅಂತ ನಮ್ಗೆ ನಿಜವಾಗ್ಲೂ ನೆಮ್ಕೊಂಡಿರಲಿಲ್ಲ ಸರ್ ಮೇಡಮ್. ನಮ್ಗೆ ದೇವ್ರು ಇದನ್ನೇ ಕೊಟ್ಟವನೇ, ಗಂಡು ಮಗುನೇ ಕೊಟ್ಟವನೇ ಫಸ್ಟು ನಮ್ಮ ಮನೆಗೆ. ನಮ್ಗೆ ಏನು ಕಷ್ಟನೇ ಕೊಟ್ಟಿಲ್ಲ ದೇವ್ರು ಅಂತ ಇದು ಮೇಡಮ್. ಆದ್ರೂ ಇಂಥ ಕಷ್ಟ ಕೊಟ್ಬಿಟ್ಟ ನಮ್ಗೆ ದೇವ್ರು. ಇಂಥ ಪ್ರಪಂಚದಲ್ಲಿ ಏನು ಕಾಣದೇ ಇರೋ ಶಿಶುಗೆ ಇಂಥ ಕಷ್ಟನೇ ಕೊಟ್ಟ. ಯಾಕೆ ನಮ್ಗೆ ಇಂಥ ಕಷ್ಟ ಕೊಟ್ಟ ದೇವ್ರು ಅಂತ ಯೋಚನೆ ಮಾಡಂಗಾಗುತ್ತೆ ಮೇಡಮ್. ಅದು ಏನಾಗುತ್ತೆ, ಯಾಕಾಗುತ್ತೆ ಈ ತರ ಬರ್ತೋ ನಮ್ಗೆ ಅಂತ ಗೊತ್ತಿಲ್ಲ. ನಾವು ಯಾರಿಗೂ ಏನು ಮಾಡಿದರು ಅಲ್ಲ, ಅಂದ್ರೂ ಇತ್ರರು ಜಾಸ್ತಿ ಯಾವಾರ್ದರು ಅಲ್ಲ ನಾವು. ನಮ್ಗೆ
ಮಗುಗೆ ಇಷ್ಟು ಕೋಟಿ ಎಲ್ಲಿ ತಂದು ನಾವು ಇದು ಮಾಡೋದು, ಮಗುನ ಉಳಿಸ್ಕೋಬೇಕಲ್ಲ ಅನ್ನೋ ಇದೆ ನಮ್ಗೆ. ನಮ್ಮನೆ ಬೆಳಕು ನಮಗ್ ಬೇಕಲ್ಲ ಅನ್ನೋ ಇದಕ್ಕೆ ನಾವು ಹೊಡೆದಾಡ್ತೀವಿ ಮೇಡಮ್. ನೀವು ನಿಮ್ಮ ಮಕ್ಕಳನ್ನು ಸಾಕಿರ್ತೀರಿ, ಎಣ್ಣೆ ಹಚ್ಚಿ ತೀಡಿ ಬಿಸಿನೀರು ಹಾಕಿ ಮಕ್ಕಳನ್ನ ಲಾಲನೆ ಪಲ್ನೆ ಇವನ್ನೂ ಹಾಗೆ ಮಾಡಿರ್ತೀರಿ. ಆ ವಿಷಯ ಗೊತ್ತಾದ ಹೆಂಗೆ ಅನಿಸ್ತದೆ? ಹೊಟ್ಟೆ ಉರಿದೇ ಸುಣ್ಣ ಆಗುತ್ತೆ ಮೇಡಮ್. ಬೇಡ, ಈ ಕಷ್ಟ ಯಾರಿಗೂ ಬೇಡ, ಈ ಹೊಟ್ಟೆ ಉರಿ ಯಾರಿಗೂ ಬೇಡ ಅನಿಸುತ್ತೆ. ಒಂದೊಂದ್ಸರಿ ಇದು ಧೈರ್ಯ ಮಾಡ್ಕೊಂಡು ಅಯ್ಯೋ ದೇವರು ನಮ್ಗೆ ಕಷ್ಟ ಕೊಟ್ಬಿಟ್ಟ ಅನಿಸ್ತದೆ. ಒಂದೊಂದ್ಸರಿ ಅನ್ಕೊಂಡ್ಬಿಟ್ರೆ ಯಾರಿಗೂ ಬೇಡಪ್ಪ ಈ ಕಷ್ಟ ಅನಿಸುತ್ತೆ ಮೇಡಮ್. ನಮ್ಗೆ ಯಾಕೆ ಈ ಕಷ್ಟ ಕೊಟ್ಟ ದೇವರು ಅನಿಸುತ್ತೆ. ನಿಜ ನಿಜ ನಿಜ. ಭಾರ್ಗವಿ ಅವರು, ನೀವು ಹೇಳಿ, ಆದರೆ ಎಷ್ಟು ಮಕ್ಕಳಲ್ಲಿ ಅಥವಾ ಎಷ್ಟು ಜನರಲ್ಲಿ ಈ ಥರ ಬರುತ್ತೆ? ಇದರ ಲಕ್ಷಣ ಏನು? ಈಗ ಅವನೇನೋ ಕೂತ್ಕೋತಿದ್ದಾನೆ ಅಂತ ಹೇಳಿದ್ರೆ, ಹೌದು ಮ್ಯಾಮ್. ಅದೇ ಒಂದು ಏನಾದರೂ ನಿಂತ್ಕೊಳ್ಳೋಕೆ ಏನಾದ್ರು ಟ್ರೈ ಮಾಡಿದ್ರೆ ಏನಾದರೂ ಡ್ಯಾಮೇಜಸ್ ಚಾನ್ಸಸ್ ಇದೆಯಾ? ನನ್ನ ಮಗ ಈಗ ಟ್ರೈ ಮಾಡ್ತಾ ಇರಲಿಲ್ಲ ಮೇಡಮ್. ಬೇರೆ ಮಕ್ಕಳು ಸಿಟ್ಟಿಂಗ್ ಆದ್ಮೇಲೆ ನಿಂತ್ಕೊಳ್ಳೋಕೆ ಅವರೇ ಟ್ರೈ ಮಾಡೋದು, ಅವ್ರ ಶೋಲ್ಡರ್ ಮೇಲೆ ಕೈ ಎತ್ತೋದು, ಎಳಿಯೋದು ಎಲ್ಲ ಮಾಡ್ತಾರೆ. ಇವ್ನು ಮಾಡ್ತಾ ಇರಲಿಲ್ಲ. ನಾವು ಅಷ್ಟೊಂದು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಅವ್ನು ಪಟ್ಕೊಂಡು ಮಾಡ್ತಾನೆ ಅಂತ ಬಿಟ್ಬಿಟ್ಟು, ಅದೇ ಅವನು ಅದು ಮಾಡಲಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಮಾಡ್ತಾರೆ ಅಂತ ನಾವು ಬಿಟ್ಬಿಟ್ಟು ಮೇಡಮ್. ಸೊ ಈಗ ಅವ್ನು ಈಗ ಕುತ್ಕೊಳ್ಳೋದು ಏನೋ ಒಂದು ಟ್ರೈ. ಈಗ ನೋಡಿ, ಕಾಲಿಗೆ ಏನೋ ಹಾಕಿದ್ರಿ, ಯಾವಾಗಿಂದ ಹಾಕಿರೋದು? ಇದು ನಾವು ಗೊತ್ತಾದ್ಮೇಲೆ ತಗೊಳಕ್ ಹೇಳಿದ್ರು ನಮ್ಮ ಡಾಕ್ಟರು. ಇದು ಅವ್ರಿಗೆ ನಿಂತ್ಕೊಳ್ಳಕ್ ಸಹಾಯ ಮಾಡುತ್ತೆ ಮೇಡಮ್. ಅಕಸ್ಮಾತ್ ಇದು ಹಾಕ್ಲಿಲ್ಲ ಅಂದ್ರೆ ಅವ್ನ ಬೋನ್ಸ್ ಎಲ್ಲ ಡಿಸ್ಲೊಕೇಟ್ ಆಗೋ ಚಾನ್ಸ್ ಇದೆ, ಹಿಪ್ಸು ಡಿಸ್ಲೊಕೇಟ್ ಆಗೋ ಚಾನ್ಸ್ ಇದೆ. ನಿನಗೆ ಟ್ರೀಟ್ಮೆಂಟ್ ಆದ್ಮೇಲೇನು ನಾವು ಫುಲ್ ಕಂಡೀಷನಲ್ಲಿ ನೋಡ್ಕೋಬೇಕು, ಡಿಸ್ಲೊಕೇಟ್ ಆಗಬಾರ್ದು ಅಂತ. ಈಗ ಒಂದು ಪಕ್ಷ ಇಂಜೆಕ್ಷನ್ ಎಲ್ಲ ಕೊಟ್ರಿ? ಕೊಟ್ಟಿದ್ಮೇಲೆ, ಯಾಕಂದ್ರೆ ಅದಾದ್ಮೇಲೆ ಅವ್ನು ಯಾವಾಗಾದ್ರೂ ನಡಿಬೋದು ಅಂತ ಒಂದು ಹೋಪ್ ಇದೆ ನಮ್ಗೆ. ಅವಾಗ ನಡಿಬೇಕಂದ್ರೆ ಬಾಡಿ ಕರೆಕ್ಟ್ ಕಂಡೀಷನ್ ಆಗಿರ್ಬೇಕು. ಹೌದೌದು. ಇದ್ಯಾವ್ದು ಡಿಸ್ಲೊಕೇಟ್ ಆದ್ರೆ ಅದು ಮತ್ತೆ ಸರಿ ಮಾಡಕ್ಕೆ ನಾವು ಎಫರ್ಟ್ ಹಾಕ್ತಿವಿ, ಟೈಮ್ ಹಂಗೆ ಕಳ್ದೋಗುತ್ತೆ. ಯಾಕಂದ್ರೆ ಒಂದ್ಸತಿ ಆ ಮೈಲ್ ಸ್ಟೋನ್ ಆದ್ಮೇಲೆ ಮತ್ತೆ ತಿರ್ಗಾ ಹೋಗ್ಬಿಟ್ಟು ಮಾಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಲೇಟ್ ಆದ್ಮೇಲೆ ಡಾಕ್ಟರ್ಸ್ ಹೆಲ್ಪ್ ಮಾಡೋಕ್ಕಾಗಲ್ಲ, ಕೈ ಎತ್ತು ಬಿಡ್ತಾರೆ. ಈ ಕಾರಣಕ್ಕೆ ಈ ಒಂದು ಅನಾರೋಗ್ಯ ಸಮಸ್ಯೆ ಬರ್ಬೋದು ಅಂತ ಏನಾದ್ರು ಡಾಕ್ಟರ್ ಹೇಳಿದ್ರೆ? ಇಂಥದ್ದೇನೋ ಈಗೇನೋ ಪೇರೆಂಟ್ ನಿಮ್ ಪ್ಯಾಟರ್ನಲ್ಲೋ ಹಿಂಗೇನೋ ಅವ್ರದ್ದು ಹಿಸ್ಟ್ರಿ ಹಿಂಗಿತ್ತು ಕೇಳಿದ್ರು ಮೇಡಮ್. ಆದ್ರೆ ಯಾರಿಗೂ ನಮ್ಮ ಕಡೆನೂ ನಮ್ಮ ಹಸ್ಬೆಂಡ್ ಕಡೆನೂ ಯಾರ ಕಡೆನೂ ಈ ತರ ಇರ್ಲಿಕ್ಕೆ ಇರ್ಲಿಲ್ಲ ಮೇಡಮ್. ಓಕೆ ಓಕೆ. ಇದೆಲ್ಲಾನು DNA ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲ, ಇಂಥದ್ದೇ ಕಾರಣಕ್ಕೆ ಈಗ ಯಾವುದೋ ಒಂದು ಥೈರಾಯ್ಡಿಸಮ್ ಮತ್ತೇನೋ ಇತ್ತು ಅಂದ್ರೆ ಅವ್ರು ಯಾರೋ ಪೇರೆಂಟ್ಸ್ ಸಿಗಿತ್ತು ಬಂತು, ಶುಗರ್ ಅವ್ರ ಪೇರೆಂಟ್ಸ್ ಸಿಗಿತ್ತು ಬಂತು, ಈ ಥರದ್ದೇನಾದ್ರೂ ಜೆನೆಟಿಕ್ ಹಿಸ್ಟ್ರಿಯಿಂದ ಬರುತ್ತೆ ಆ ಥರದ್ದೇನಾದ್ರೂ ಇರ್ಬೋದು. ಆದ್ರೆ ನಾವು ಟ್ರೇಸ್ ಮಾಡೋದು ಓನ್ಲಿ 1 ಜನರೇಷನ್ 2 ಜನರೇಷನ್ ತನಕ ಟ್ರೇಸ್ ಮಾಡ್ತೀವಿ ಅಷ್ಟೇ. ಅದ್ರ ಮುಂದೆ ಇದ್ದಿರ್ಬೋದು. ಇಲ್ಲಾಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇಂದ, ನ್ಯೂಸ್ ಇಂದ ನಾಲೆಜ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಇದರ ಕೇಸಸ್ ತುಂಬಾ ಆಚೆ ಬರ್ತಾ ಇದೆ. ಬಟ್ ಹಿಂದಿನ ಕಾಲದಲ್ಲಿ ಆತರ ಯಾವ್ದು ಇರ್ಲಿಲ್ವಲ್ಲ ಮೇಡಮ್. ಹಂಗೆ ತೀರೋಗ್ಬಿಡ್ತಾ ಇದ್ರು ಮಕ್ಕಳು, ಸರಿ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ರು. ಕರೆಕ್ಟ್ ಗಾಟ್ ಇಟ್. ಈಗ ಒಂದು ಅದರ್ ಆಕ್ಟಿವಿಟೀಸ್ ನೋಡೋದಾದ್ರೆ ಹೆಂಗಿದೆ? ಈಗ ತಿನ್ನೋದಿರ್ಬೋದು, ಆಟ ಆಡೋದಿರ್ಬೋದು, ಈಗ ಮಾತು ಕಲಿತಾರೆ, ಇದೆಲ್ಲ ಇದೆಯಾ? ಟ್ರೈ ಮಮ್ಮಿ ಅಂತ ಅಂತಾನೆ ಮೇಡಮ್, ಅಷ್ಟೇ. ಅದಕ್ಕೆ ನಾ ಜಾಸ್ತಿ ಟ್ರೈ ಮಾಡ್ತಾನೆ, ಬಟ್ ಆಗ್ತಾ ಇಲ್ಲ. ಓಕೆ ಓಕೆ. ಈಗ ಸರ್, ಈಗ 16 ಕೋಟಿ ಖರ್ಚಾಗುತ್ತೆ ಅಂತ ಗೊತ್ತಾಯಿತು. ನಾನು ಇದನ್ನೇ ನೋಡ್ತಾ ಇದ್ದೆ, ಸೊ ಒಂದಷ್ಟು ಸರ್ಚ್ ಮಾಡ್ತಿದ್ದೆ. ಇಂಡೋನೇಷ್ಯಾದಲ್ಲೇನೋ ಟ್ರೀಟ್ಮೆಂಟ್ ಕೊಟ್ಟರೆ ಅದ್ರ ಕಾಸ್ಟ್ ಏನೋ ಕಮ್ಮಿ ಆಗ್ಬೋದು ಅನ್ನೋದೇನೋ ಗೊತ್ತಾಯಿತು. ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೌದಾ? ಹೌದು ಮ್ಯಾಮ್, ಕರೆಕ್ಟ್ ಮ್ಯಾಮ್ ಹೇಳ್ತಾ ಇರೋದು. ಅದೇನಾಯಿತು ಅಂದರೆ, ಒಂದೇ ಒಂದು ಕಂಪನಿ ಇತ್ತು, ಅಂದರೆ 2019 ಅವರು ಕಂಡುಹಿಡಿದಿದ್ದು ಮೆಡಿಸನ್. ಏನಾಯಿತು, US ಅಲ್ಲಿ ಮಾತ್ರ ಒಂದೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಅದು ಮಾಡಿ ಇಂಡಿಯಾ ಎಲ್ಲ ಕಡೆ ಸೇಲ್ ಮಾಡ್ತಾರೆ. ಮ್ಯಾಮ್, ಇದುವರೆಗೆ ನಮ್ಮ ಇಂಡಿಯಾದಲ್ಲಿ ಹುಡುಕಿದ್ರು 2-3 ಮಕ್ಳು ಅಷ್ಟೇ ತೊಗೊಂಡಿರೋದು. ಹೌದಾ? ಹೌದು, ಅಷ್ಟೇ ತೊಗೊಂಡಿರೋದು. ಅಂದರೆ 16 ಕೋಟಿ ಯಾರ ಕೈಲೂ ಆಗಲ್ಲ. ಏನಾದ್ರು ರಿಚ್ ಫ್ಯಾಮಿಲಿ ಆಗಿದ್ರೆ, ಇಲ್ಲ ಅಲ್ಟ್ರಾ ರಿಚ್ ಆಗಿದ್ರೆ ತಗೋತಾರೆ, ಅಷ್ಟು ಬಿಟ್ಟರೆ ಬೇರೆ ಕಾಲ ಆಗಲ್ಲ. ಇದುವರೆಗೆ 2-3 ಅಷ್ಟೇ ಮಕ್ಕಳು ತೊಗೊಂಡಿರೋದು. ಏನಾಯಿತು, ಇದೇ ಥರ ನಮ್ಮ ನೈಬರ್ ದೇಶಗಳು ಅಂದರೆ ಚೈನಾ ಆಗ್ಬೋದು, ಆಮೇಲೆ ವಿಯೆಟ್ನಾಮು, ಮತ್ತು ಸೌತ್ ಆಫ್ರಿಕಾ, ದುಬೈ ಕೂಡ, ಮತ್ತು ಬೇರೆ ಬೇರೆ ಕಂಟ್ರಿಗಳು, ಅಂದರೆ ಏಷ್ಯನ್ ಕಂಟ್ರಿಗಳಿಗೆ ಇದು ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಎಷ್ಟು, ಈಗ 10,000 ಮಕ್ಕಳು ಬಂದರೆ ಒಬ್ಬರು ತೊಗೊಳಕ್ಕಾಗುತ್ತೆ ಅಷ್ಟೇ. ಏನಕ್ಕೆ ಅವರ ಪೇರೆಂಟ್ಸ್ ಚೆನ್ನಾಗಿದ್ದರೆ ಮಾತ್ರ ತೊಗೊಳಕ್ಕಾಗುತ್ತೆ, ರಿಚ್ ಆಗಿದ್ರೆ ಮಾತ್ರ ತೊಗೊಳಕ್ಕಾಗುತ್ತೆ. ಅದಕ್ಕೇನು ಮಾಡಿದೆ, ಒಂದು ಕಂಪನಿ ಮ್ಯಾಮ್ 3 ವರ್ಷದಿಂದ ಇದಕ್ಕೆ ವರ್ಕ್ ಮಾಡಿ ಇವಾಗ ಒಂದು ಮೆಡಿಸಿನ್ ಕಂಡುಹಿಡಿದಿದ್ದಾರೆ. ಅಂದರೆ ಬಂದು ಈಗ ಒಂದು 6 ತಿಂಗಳು ಆಗಿದೆ ಅಷ್ಟೇ. ಅದು ಏನಂದರೆ, ಆ ಮೆಡಿಸಿನ್ ಕಂಡುಹಿಡಿದಿದ್ದಾರೆ. ಆ ಮೆಡಿಸಿನ್ ಇವಾಗ ಅದು 1.25 ಕೋಟಿ ಮ್ಯಾಮ್ ಕಾಸ್ಟ್. ಅದು ಅಂದರೆ 16 ಕೋಟಿ. ಹೌದು, 16 ಕೋಟಿ ಇರೋದನ್ನ 1.25 ಕೋಟಿ ತಂದಿಟ್ಟಿದ್ದಾರೆ ಇವಾಗ. ಆದರೆ ಪ್ರಾಬ್ಲಮ್ ಏನಂತಂದರೆ, ಅದು ಬರೀ ಇಂಡೋನೇಷ್ಯಾ ಮತ್ತು ಚೈನಾದಲ್ಲಿ ಮಾತ್ರ ಅಪ್ರೂವ್ ಆಗಿದೆ. ಅಂದರೆ ಆ ದೇಶಗಳು ಮಾತ್ರ ಅಪ್ರೂವ್ ಮಾಡಿದೆ. ಆದರೆ ಇಂಡಿಯಾದಲ್ಲಿ ಇನ್ನೂ ಅಪ್ರೂವ್ ಆಗಿಲ್ಲ. ಅದನ್ನ ನಾವು ಇಂಡಿಯಾದಲ್ಲಿ ತರಕ್ಕೂ ಆಗಲ್ಲ, ಆಮೇಲೆ ಅದನ್ನ ಹೋಗಿ ಹಾಕಿಸ್ಕೊಬರ್ಬೇಕು. ಇಲ್ಲೇ ವೇಟ್ ಮಾಡಿದ್ರೆ ಇನ್ನೂ ಟೈಮ್ ಕಳೆದೋಗುತ್ತಲ್ಲ ಮೇಡಮ್.
3-4 years ಹಂಗೆ ಹೋಗುತ್ತೆ. ಲ್ಯಾಗ್ ಆದ್ರೆ ಏನಾಗುತ್ತೆ? ಈಗ ಅವನಿಗೆ ಟ್ರೀಟ್ಮೆಂಟ್ ತುರ್ತಾಗೆ ಬೇಕು, ಐ ಅಗ್ರಿ, ಇಮಿಡಿಯೇಟ್ ಆಗೇ ಬೇಕು. ಇಫ್ ಇಟ್ ಇಸ್ ಅದು 6 ತಿಂಗಳು ಈಗ ಕೂತಿದ್ದಾನೆ, ಫ್ಯೂಚರ್ಲಿ ಅದು ಕೂತ್ಕೊಳ್ಳೋಕೆ ಆಗಲ್ಲ ಮೇಡಮ್. ಅದು ಒಂದೊಂದು ಸ್ವಾಧೀನ ಹೋಗ್ತಾ ಇರುತ್ತೆ. ಓಕೆ ಓಕೆ, ಗಾಟ್ ಇಟ್. ಈಗ ಲೋವರ್ ಲಿಮ್ಸ್ ಎಫೆಕ್ಟ್ ಆಗಿದೆ, ನೆಕ್ಸ್ಟ್ ಅಪ್ಪರ್ ಲಿಮ್ಸ್ ಎಫೆಕ್ಟ್ ಆಗ್ಬೋದು. ಆಲ್ರೆಡಿ ಒಂದು ಕೋರ್ ವೀಕ್ ಆಗಿದೆ, ನಾವು ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮನೇಲಿ ಮಾಡಿಸಿ ಟ್ರೈ ಮಾಡ್ತಾ ಇದೀವಿ ಸಪೋರ್ಟ್ ಕೊಡಕ್ಕೆ. ನೀವು ಕಂಪ್ಲೀಟ್ ಸಮಯ ಅವನಿಗೆ ಇಡ್ಲೇಬೇಕು, ಲೈಫ್ ಪೂರ್ತಿ ಮೇಡಮ್. ಈಗ ನೀವೇನ್ ಕೆಲಸ ಮಾಡ್ತೀರಿ ಸರ್? ಎಲ್ಲಿ ಕೆಲಸ ಮಾಡ್ತೀರಿ? ನಾನು ಬೆನ್ಸ್ ಕಂಪನಿ ಇದೆಯಲ್ಲ, ಅಲ್ಲಿ ಕಾರ್ನಲ್ಲಿ ವರ್ಕ್ ಮಾಡ್ತೀನಿ ನಾನು. ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡೋದು, ಅಂದ್ರೆ ಒಂದು ಅಸೆಂಬ್ಲಿನಲ್ಲಿ ವರ್ಕ್ ಮಾಡ್ತೀನಿ. ನಾನು ಮೆಕ್ಯಾನಿಕಲ್ ಮಾಡಿದ್ದು, ಇಲ್ಲೇ ಬೆಂಗಳೂರು ವರ್ಕ್ ಮಾಡ್ತೀನಿ ಸದ್ಯಕ್ಕೆ. ಈಗೇನೋ ಹಣ ನಾನು ಇತರರಿಂದನೇ ಸಂಗ್ರಹ ಮಾಡಬೇಕು, ನನಗಷ್ಟು ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಯಾರಾದ್ರೂ ದಾನಿಗಳು ಬಂದ್ರ ನಿಮ್ಮ ಹತ್ರ? ಮ್ಯಾಮ್ ಇದು ಸಣ್ಣ ಪುಟ್ಟ ಪ್ರಮಾಣದಲ್ಲಾದ್ರೂ? ಹಾಂ ಮ್ಯಾಮ್, ಇದುವರೆಗೆ ಏನಾಯ್ತು ಅಂದರೆ ನಾವು ಒಂದ್ಸಲಿ ಕ್ರೌಡ್ ಫಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನಿಜ ಒಪ್ಸಿರಲಿಲ್ಲ ಮಾಡಬೇಕು ಅಂತ. ಇದ್ರ ಬಗ್ಗೆ ನನಗೆ ಅಂದ್ಕೊಂಡೆ 14 ಕೋಟಿ ಗಂಟೆ ಆಗುತ್ತೆ ಅಂತ ಇರಲಿಲ್ಲ. ಯಾವಾಗ 1.25 ಕೋಟಿದು ಇದೆ ಅಂತ ಒಂದು ಗೊತ್ತಾಯಿತು. ಅದು ಮ್ಯಾಮ್ ಏನಾಯಿತು ಅಂದರೆ ಈಗ 6 ತಿಂಗಳಿಂದ ಅಂದರೆ ನವಂಬರಿಂದ ಬೆಂಗಳೂರಿಂದನೇ 4 ಜನ ಮಕ್ಳುಗಳು, 4ರಿಂದ 5 ಜನ ಮಕ್ಳುಗಳು ಹೋಗಿ ಆಸ್ಕೊ ಬಂದಿದ್ರಂತೆ. ಅವರು ಸೈಂಟಿಸ್ಟು ಇಲ್ಲಿಗೆ ಬೆಂಗಳೂರು ಬಂದಿದ್ರು. ಒಂದು ರಾಜೀವ್ ಗಾಂಧಿ ಚೈಲ್ಡ್ ಕೇರ್ ಇದೆಯಲ್ಲ, ಅಲ್ಲಿ ಬಂದಿದ್ರು. ಯಾವುದೋ ಒಂದು ಕಾನ್ಫರೆನ್ಸ್ ಮೇಲೆ ಬಂದಿದ್ರು. ಅವಾಗ ನನಗೆ ಒಬ್ರು ಇನ್ಫಾರ್ಮ್ ಮಾಡಿದ್ರು, ಈ ಥರ ಇದೆ HSMAಗೆ ಏನೋ ಬರ್ತಾ ಇದ್ದಾರೆ ಯಾರೋ ಸೈಂಟಿಸ್ಟು, ಮೀಟ್ ಮಾಡು ಅಂತ ಹೇಳಿದ್ರು. ನಾನು ಹೋಗಿ ಮೀಟ್ ಮಾಡಿದಾಗ ಅಲ್ಲಿಗೆ ಅವ್ರು ಸೈಂಟಿಸ್ಟ್ ಮೀಟ್ ಮಾಡೋಕ್ಕೆ ಅಂತ 2 ಫ್ಯಾಮಿಲಿ ಬಂದಿತ್ತು. ಅದರಲ್ಲಿ ಮೈಸೂರು ಫ್ಯಾಮಿಲಿ ಕೀರ್ತನ ಅಂತ ನೀವು ಕೇಳಿರ್ಬೇಕು, ಸುದೀಪ್ ಸರ್ ವಿಡಿಯೋ ಮಾಡಿಬಿಟ್ಟು ತುಂಬ ಫೇಮಸ್ ಆಗಿತ್ತು. ಆ ಮಗು ಕೂಡ ಮತ್ತೆ ಬೇರೆ ಒಂದು ಫ್ಯಾಮಿಲಿ ಬಂದಿದ್ರು, ಬೆಂಗಳೂರು ಫ್ಯಾಮಿಲಿಗಳು ಮೀಟ್ ಮಾಡೋಕ್ಕೆ ಅಂತ. ನಾನು ಅವಾಗ ಅವ್ರ ಹತ್ರ ಕೇಳಿದೆ, ಅಂದರೆ ಹೆಂಗೆ ಮಾಡಿದ್ರಿ, ಏನಾಯ್ತು ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಈ ಥರ ನಾವು ಹೋಗಿ ಇಂಡೋನೇಷ್ಯಾಗೆ ಹೋಗ್ಬಿಟ್ಟು ತೊಗೊಂಡು ಬಂದು, ಅಂದರೆ 14 ಕೋಟಿ ಅಂದರೆ ಆಗ್ತಿರ್ಲಿಲ್ಲ, 1.25 ಕೋಟಿ ಅಂದರೆ ಅಟ್ಲೀಸ್ಟ್ ನಾವು ಒಂದು ಟ್ರೈ ಮಾಡ್ಬೋದು, ಎಫರ್ಟ್ ಹಾಕ್ಬೋದು, ನೀವು ಬೇಕಾದರೆ ಟ್ರೈ ಮಾಡಿ ಅಂತ ಹೇಳಿದ್ರು. ನಾವು ಅಷ್ಟರಲ್ಲಿ ಅಂದರೆ ಒಂದು ಸ್ಟಾರ್ಟ್ ಮಾಡಿ 1 ವಾರ ಆಗಿತ್ತು ಅಷ್ಟೇ ನಮ್ಮ ಕ್ರೌಡ್ ಫಂಡ್ಗೆ. ಅಂದರೆ ನಾವು 16 ಕೋಟಿ ಇಟ್ಕೊಂಡು ಮೋಟಿವೇಶನ್ ಕಳ್ಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದು. ಅಷ್ಟೊಂದು ಫೋಕಸ್ ಆಗಲ್ಲ, ಏನು 16 ಕೋಟಿ 9 ಕೋಟಿ ಅಂದರೂ ಆಗಲ್ಲ, ಏನು ಮಾಡೋದು ಅಂತ ಸ್ವಲ್ಪ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಅವು ಯಾವಾಗ 1.25 ಕೋಟಿ ಅಂದರು ನಮಗೆ ಅವತ್ತೇ ಸೀರಿಯಸ್ ಆಗಿಬಿಟ್ಟೆ ಫುಲ್ಲು. ಅವತ್ತೇನು ಮಾಡಿದೆ, ಇಮಿಡಿಯೇಟ್ ನಮ್ಮ ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿ, ಈ ಥರ ಇದೆಯಂತೆ, 1.25 ಕೋಟಿ 2 ಕೋಟಿ ಆಗುತ್ತೆ, ಇದು ತೊಗೊಳ್ಳೇಬೇಕು, ಏನಾದರೂ ಮಾಡೋಣ, ನಮ್ಮ ಪ್ರಾಪರ್ಟಿ ಎಲ್ಲ ಮಾರ್ಬಿಡೋಣ ಅಂತ ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅವ್ರ ಕಡೆನೂ 50,000, 1 ಲಕ್ಷ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಎಲ್ಲರೂ ಅಮೌಂಟ್ ಕೊಟ್ಟರು. ಅದು ಮ್ಯಾಮ್ ನಾವೊಂದು 25 ಲಕ್ಷ ಗಂಟ ಅಮೌಂಟ್ ಆಯಿತು. ಹೌದು. ಆಮೇಲೆ ನೆಕ್ಸ್ಟು ಆಮೇಲೆ ಏನಂದರೆ ನಮಗೆ SMA ಇದೇ ಕಾಯಿಲೆಗೆ 14 ಕೋಟಿ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಕಾಸ್ಟ್ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಪ್ರತಿಯೊಂದು ಮಕ್ಳಿಗೂ 50 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟಿದ್ದಾರೆ. SMA ಕಾಯಿಲೆ ಪ್ರತಿಯೊಂದು ಮಕ್ಳಿಗೂ 50 ಲಕ್ಷ ರೂಪಾಯಿ, ಅಂದರೆ ಮಕ್ಳು ಅಂತಲ್ಲ, SMA ಕಾಯಿಲೆ ಯಾರೇ ಪ್ರತಿಯೊಬ್ಬರಿಗೂ 50 ಲಕ್ಷ ರೂಪಾಯಿ ಅಷ್ಟು ಅವರು ಯುಟಿಲೈಸ್ ಮಾಡ್ಕೋಬಹುದು. ಅಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ. ಇದು ಬಂದು ಅಲ್ಲೇ 4-5 ವರ್ಷ ಆಯಿತು. ಅವ್ರಿಗೆ BPL ಅವಶ್ಯಕತೆ ಇಲ್ಲ, ಶ್ರೀಮಂತರಾದ್ರು ತೊಗೋಬೋದು, ಬಡವರಾದ್ರು ತೊಗೋಬೋದು, ಯಾರು ಬೇಕಾದ್ರೂ ತೊಗೋಬೋದು, ಅದು ಇದಿದೆ. ಅದಕ್ಕೋಸ್ಕರ ಏನು ಮಾಡೋದು, ನಾವು ರೀಸೆಂಟಾಗಿ ನಮ್ಮ ಕುಮಾರಣ್ಣ ಸಿಕ್ಕಿದ್ರು, ಅವ್ರಿಗೆ ಲೆಟ್ರ್ ಕೊಟ್ಟು ಮಾತಾಡಿದ್ದೀವಿ. ಅವ್ರು ಭರವಸೆ ಕೊಟ್ಟಿದ್ದಾರೆ, ನನ್ನ ಕೈ ಆದಷ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾವು ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಕಡೆನೂ ಆಲ್ಮೋಸ್ಟ್ ಇವಾಗ ಅವ್ರು ಮೀಟ್ ಆಗಿ ಒಂದು ತಿಂಗಳ ಹತ್ರ ಬಂದ್ಬಿಡ್ತು. ನೋಡೋಣ ಯಾವಾಗ ಬರುತ್ತೆ ಅಂತ. ನಾವು ಅಲ್ಲಿ ಅವ್ರ ಹತ್ರ ಫಾಲೋ ಅಪ್ ಮಾಡ್ತೀವಿ. ಅಷ್ಟರಲ್ಲಿ ಏನಾದ್ರು ನಿಮ್ಗೆ ಬಂತು ಅಂದ್ರೆ ತುರ್ತಾಗಿ ನೀವು ಇಂಜೆಕ್ಷನ್. ಹೌದು ಅಮ್ಮ, ನಿಮ್ದೇ ನಿದ್ದೆ ಮಾಡಕ್ ಆಗ್ತಿದ್ಯಾ? ಆಯ್ತಾ ಇಲ್ಲ ಮೇಡಮ್. ಮನೇಲೆಲ್ಲ ಏನು ಹೇಳ್ತಾರೆ, ಹೆಂಗೆ ನಿಭಾಯಿಸ್ತೀರಿ? ಮಾಡ್ತೀವಿ ಸುಮ್ಮನೆ ಸಾಯಂಕಾಲ ಗಂಟ ಇದು ಮಾಡೋದು, ಸಾಯಂಕಾಲ ಆಯ್ತ್ರೆ ಬಿಡೋದು ಅಷ್ಟೇ. ನಿದ್ದೆ ಬರ್ತಾ ಇಲ್ಲ. ಈಗ ನೀವು ಅಕೌಂಟ್ ಡೀಟೇಲ್ಸ್ ಎಲ್ಲ ಜನರಿಗೆ ತಲುಪುವಂಥ ಕೆಲಸ ಮಾಡಿದ್ದೀರಿ. ಈಗ ಸೋಷಿಯಲ್ ಮೀಡಿಯಾ ನಮ್ಮ ಹತ್ರನೂ ಬಂದಿದ್ದೀರಿ. ಸೊ ಆ ಪ್ರಯತ್ನಗಳಾಗ್ತಾ ಇದೆ? ಹೌದು ಮ್ಯಾಮ್, ಇದುವರೆಗೆ ಪ್ರಯತ್ನಗಳಾಗಿದೆ. ಮತ್ತು ನಾವೇನು ಮಾಡೋದು, ಸೆಲೆಬ್ರಿಟಿಗಳು, ಇನ್ಫ್ಲುಯೆನ್ಸರ್ಸ್ಗಳು ಮತ್ತು ನಮ್ಮ ಪೊಲಿಟಿಷಿಯನ್ಸ್ಗಳೆಲ್ಲ ರೈಸ್ ಮಾಡಿ ಟ್ರೈ ಮಾಡೋದು. ಅದರಲ್ಲಿ ಸದ್ಯಕ್ಕೆ ನಮಗೆ ಏನಂದರೆ ಯೋಗೇಶ್ ಅಣ್ಣ ಅಂತ ಇದ್ದಾರೆ, ನ್ಯಾಷನಲ್ ಯೋಗೇಶ್ ಅಂದ್ಬಿಟ್ಟು, ಅವ್ರು ಸಿಕ್ಕಿದ್ರು. ಅವರು ಒಂದು ವಿಡಿಯೋ ಮಾಡಿಕೊಟ್ರು, ಸ್ವಲ್ಪ ಅಮೌಂಟ್ ಬಂತು. ನೆಕ್ಸ್ಟು ಆಮೇಲೆ ಇವರು ಕೂಡಿಡೋ ಕೆಲಸ ಆಗ್ತಿದೆ. ಹೌದು ಮ್ಯಾಮ್, ಅಂದರೆ ಒಬ್ಬೊಬ್ಬರೇ ಹುಡುಕ್ತಾ ಇದ್ವಿ. ಮೋಕ್ಷಿತಾ ಮ್ಯಾಮ್ ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಅವರು ಕೂಡ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ಸ್ವಲ್ಪ ಅಮೌಂಟ್ ಬಂತು. ಹಾಗೆ ಬೇರೆ ಬೇರೆ ಆಕ್ಟರ್ಗಳು, ಈಗ ರೀಸೆಂಟಾಗಿ ನಮಗೆ ಡಾಕ್ಟರ್ ಸೋಮೇಶ್ವರ್, ಅದೇ ಇವರು ತಟ್ಟ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಾರೆ ನೋಡಿ, ಅವ್ರ ಹತ್ರನೂ ಮೀಟ್ ಮಾಡಿದ್ರು. ಅವರು ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ರು, ಸ್ವಲ್ಪ ಅಮೌಂಟ್ ಬಂತು. ಹೀಗೆ ನಾವು ಪ್ರತಿಯೊಬ್ಬರನ್ನು ಟ್ರೈ ಮಾಡ್ತಿದ್ದೀವಿ ರೀಚ್ ಆಗೋದಕ್ಕೆ. ಹಾಗೆ ಬೇರೆ ಈಗ ನಮ್ಮ ಶಿವರಾಜ್ ಕುಮಾರ್ ಆಗ್ಬೋದು, ನೆಕ್ಸ್ಟ್ ಧ್ರುವ ಸರ್ಜಾರ್ ಆಗ್ಬೋದು, ಮತ್ತೆ ಬೇರೆ ದರ್ಶನ್ ಸರ್ ಇಲ್ಲ ಇವಾಗ, ಅವ್ರಿಗೂ ಪ್ರಾಬ್ಲಮ್ ಇದೆ. ಅದು ಬಿಟ್ಟು ಬೇರೆ ಯಾರ್ಯಾರು ಆಕ್ಟರ್ಗಳು ಸಿಗ್ತಾರೋ, ಸುದೀಪ್ ಸರ್ ಹತ್ರ ಟ್ರೈ ಮಾಡ್ತಾ ಇದೀವಿ ರೀಚ್ ಮಾಡೋದಕ್ಕೆ. ಬಟ್ ಅವರು ಬ್ಯುಸಿ ಇದ್ದಾರೆ.
ಸಿಗ್ತಾ ಇಲ್ಲ. ಪ್ರತಿಯೊಬ್ಬರು ಆಕ್ಟರ್ಗಳ ಹತ್ರನೂ ಟ್ರೈ ಮಾಡ್ತಿದ್ದೀವಿ, ಯಾರಾದರೂ ನಮ್ಮ ಮಗುಗೆ ಒಂದು ವಿಡಿಯೋ ಮಾಡಿಕೊಡಿ ಅಂದರೆ ನಾವು ದುಡ್ಡು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ವಿಡಿಯೋ ಮಾಡಿಕೊಡಿ, ಅಟ್ಲೀಸ್ಟ್ ವಿಡಿಯೋ ಮಾಡಿ ನೀವು 100 ಜನ ಕೇಳಿ ಅಂದರೆ ನೀವು ಹೇಳಿದ್ರೆ ಅವ್ರು ಮಾತು ಕೇಳ್ತಾರೆ, ನಿಮ್ಮ ಮಾತು ಕೇಳ್ತಾರೆ, ಜನಗಳು ಬಂದು ಹೆಲ್ಪ್ ಮಾಡ್ತಾರೆ. ಏನಕ್ಕೆ ಅಂದರೆ ಈ ಥರ ಎಕ್ಸಾಂಪಲ್ ಇದೆ ಮ್ಯಾಮ್, ಈ ಕೀರ್ತನ ಫ್ಯಾಮಿಲಿ ಆಗ್ಬೋದು ಮತ್ತು ಬೇರೆ ಬೇರೆ ಫ್ಯಾಮಿಲಿಗೆಲ್ಲ ಜನಗಳು ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಅವ್ರು ರೀಚ್ ಆಗೋದಕ್ಕೆ ನಮಗೆ ಒಬ್ಬರು ಯಾರಾದರೂ ದೊಡ್ಡವ್ರು ಬೇಕು. ಇಲ್ಲ ಅಂತಂದರೆ ನಾವು ಎಷ್ಟೇ ಬಡ್ಕೊಂಡ್ರು ಅದು ನಮ್ಮ ಮೇಲೆ ಹೋಗಲ್ಲ, ಅಂದರೆ ಯಾರಿಗೂ ರೀಚ್ ಆಗಲ್ಲ. ಅವ್ರೊಂದು ಮಾತು ಹೇಳಿದ್ರೆ ಜನಗಳು ಕೇಳ್ತಾರೆ, ಟ್ರಸ್ಟ್ ಮಾಡ್ತಾರೆ, ಕೊಡ್ತಾರೆ ಅಂತ ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ. ನಿಮಗೂ ಒಂದು ಡಾಕ್ಟರ್ ಹೇಳಿರ್ಬೋದು ಇಷ್ಟರ ಒಳಗೆ ಟ್ರೀಟ್ಮೆಂಟ್ ಈ ದಿವಸದೊಳಗೆ ಇಷ್ಟು ತಿಂಗಳ ಒಳಗೆ ಆಗಬೇಕು ಅಂತ ಏನಾದ್ರು ಹೇಳಿದಾರ? ಆಗಲೇ 2 ವರ್ಷ ಮುಂಚೆನೇ ಮಾಡಿಸ್ಬೇಕಿತ್ತು ಮೇಡಮ್. ಈಗ 9th ಮಾರ್ಚ್ ಅವ್ನು ಹುಟ್ಟುತ್ತಬ್ಬ ಆಯಿತು, ಆಗಲೇ ಲೇಟ್ ಆಗಿದೆ. ಇನ್ನು ಆದಷ್ಟು ಬೇಗ ನಾವು ಮಾಡಿಸ್ಲೇಬೇಕು ಮೇಡಮ್ ಇಂಜೆಕ್ಷನ್. ಇಲ್ಲಾಂದರೆ ಅವನು ಹೇಗೆ ಕೂತಿದ್ದಾನೆ, ಫ್ಯೂಚರಲ್ಲಿ ಕೂತ್ಕೊಳ್ಳೋಕೆ ಆಗೋದೋ ಇಲ್ವೋ ಹೇಳೋಕ್ಕಾಗಲ್ಲ. ಸೊ ಅದನ್ನ ಆಗಲೇ ಕಲ್ಕೋತಾ ಇದ್ದಾನೆ ಮೇಡಮ್, ಆದಷ್ಟು ಬೇಗ ಮಾಡಿಸ್ಬೇಕಿತ್ತು. ನಿಮ್ಗೆ ಯಾರು ಧೈರ್ಯ ತುಂಬ್ತಾರೆ ನಿಮ್ಮ ಮನೇಲಿ? ಸರ್ ಮ್ಯಾಮ್ ನನಗಂತೆ ನನ್ನ ಹಸ್ಬೆಂಡ್ ಮ್ಯಾಮ್. ಯಾಕಂದರೆ ಇಂಥ ಕಷ್ಟ ನಮ್ಮ ಪೇರೆಂಟ್ಸ್ ಹೇಳಿದ್ರು ಅದು ಹೋಗಲ್ಲ, ಬಟ್ ನಮ್ಮ ಹಸ್ಬೆಂಡ್ ಅವರೇ ಪಿಲ್ಲರ್ ಮೇಡಮ್, ನಮಗೆ ಅವರೇ ಟ್ರೀಟ್ಮೆಂಟ್ ಇದೆ. ಬಿಕಾಸ್ ಅದು ಹೇಳಿದ ತಕ್ಷಣ ಒಂದು ಮದರ್ಗೆ ಎಷ್ಟು ಕಷ್ಟ ಆಗುತ್ತೆ ಮೇಡಮ್. ಆ್ಯಕ್ಚುಲಿ ಎಲ್ಲರೂ ಮೆಟರ್ನಿಟಿ ಶೂಟ್ ಎಲ್ಲ ಮಾಡಿಸ್ಕೋತಾರಲ್ಲ ಮೇಡಮ್, ನಾನು ಮಾಡಿಸ್ಕೊಂಡಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಮಗ ವಾಕ್ ಮಾಡ್ತಾನೆ, ಅದಿನ್ನ ಚೆನ್ನಾಗಿರುತ್ತೆ, ಅವ್ನು ಹುಟ್ಟಿದ ಮೇಲೆ ಮಾಡ್ಸೋಣ ಅಂತ ಅವಾಗಲೇ ಇತ್ತು. ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ನನ್ನ ಬೇಬಿ ಜೊತೆ ನಾನು ಹಂಗೆ ಅವ್ನು ವಾಕ್ ಮಾಡಿದಾಗ ತಗೋಬೇಕು ಅಂತ. ಸೊ ಅವಾಗ ನನ್ನ ಕನಸು ನಿನ್ನೆದಲ್ಲ ಮೊನ್ನೆದಲ್ಲ ಆಲ್ಮೋಸ್ಟ್ ಮದುವೆ ಆದ ತಕ್ಷಣ ಪ್ರೆಗ್ನೆನ್ಸಿ ಇಮಿಡಿಯೇಟ್ ಆಗೋಯ್ತು. ಅವಾಗಿಂದ ಅದೊಂದು ಡ್ರೀಮ್ ಆಗೇ ಇದೆ ಮೇಡಮ್. ಇನ್ನು 3 years ಆಗಿ ನನ್ನ ಡ್ರೀಮ್ ಫುಲ್ಫಿಲ್ ಆಗ್ತಾ ಇಲ್ಲ. ಈಗ ನಮ್ಮ ಹಸ್ಬೆಂಡೇ ಹುಡುಕಿ ಇಲ್ಲ ಈ ಥರ ಇದೆ ಹೋಗೋಣ ನಾವು ಮಾಡ್ಸೋಣ, ಅವ್ರು ಪುಷ್ ಕೊಟ್ಟಿದ್ದು ಇಲ್ಲ, ನಾವು ಗಿವ್ ಅಪ್ ಮಾಡಬಾರ್ದು. ಮದರ್ಗೆ ಫಸ್ಟ್ ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಇದೆ ಮೇಡಮ್ ಮಗು ಜೊತೆ. ಫಸ್ಟ್ ಬೇಬಿ ಬೇರೆ. ಯಾರು ಧೈರ್ಯ ಕೊಡ್ತಾರೆ ಅವ್ರಿಗೆ? ನೀವು ಧೈರ್ಯ? ನಾನು ಧೈರ್ಯ ಮಗುನೇ ಮ್ಯಾಮ್. ಅಂದರೆ ಮಗು ಉಳಿಸ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇರೋದು. ಅಂದರೆ ನಾನು ಧೈರ್ಯ ತೊಗೊಂಡು ಮೋಟಿವೇಶನ್ ಆಗಿ ಮಾಡಿಲ್ಲ ಅಂತಂದರೆ, ಕಷ್ಟಪಟ್ಟಿಲ್ಲ ಅಂತಂದರೆ ಆಗಲ್ಲ. ನನಗೆ ನನ್ನ ಮಗುನೇ ಮೋಟಿವೇಶನ್. ನಾನು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಇದ್ರ ನಡುವೆ? ಮ್ಯಾಮ್ ಆಗ್ತಿಲ್ಲ ಮ್ಯಾಮ್, 2 ತಿಂಗಳಿಂದ ನಾನು ಕೆಲಸ ಮಾಡೋಕ್ಕೆ ಆಗಿಲ್ಲ. ಆದರೆ ನಮ್ಮ ಮ್ಯಾನೇಜರ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಿಂದಾಗಿ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂತಂದರೆ ಆಗ್ತಿರಲಿಲ್ಲ ಮ್ಯಾಮ್. ಆಲ್ಮೋಸ್ಟ್ ನಾನು ಈಗ 2 ತಿಂಗಳಲ್ಲಿ ಒಂದು 15 ದಿನ ಕೂಡ ಆಫೀಸ್ಗೆ ಹೋಗಿಲ್ಲ. ಅಂದರೆ ಆಚೆ ಕಡೆನೇ ಓಡಾಡ್ತಿದ್ದೀನಿ. ಅಂದರೆ ಅವರು ಇದೇ ಕೆಲಸಕ್ಕೋಸ್ಕರ ಇದು ಮಾಡ್ತಿದ್ದೀನಿ. ನನಗೊಂದು ಪ್ರಶ್ನೆ ಬಂತು ಈಗ. ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಎವ್ರಿ ಟ್ರೈಮಿಸ್ಟ್ರಲ್ಲಿ ಒಂದೊಂಥರ ಸ್ಕ್ಯಾನಿಂಗು ಎಲ್ಲಾನು ಮಾಡ್ತಾರಲ್ಲ, ಅದ್ರಲ್ಲಿ ಒಂದು ಸಣ್ಣ ಕ್ಲೂ ಸಿಕ್ಲಿಲ್ವಾ? ಇಲ್ಲ ಮೇಡಮ್, ಈ ಥರ ಟೆಸ್ಟ್ ಮಾಡಿಸೋದು ಬೇಬಿಗೆ ಮಾಡಿಸ್ಬೇಕು, ಫೀಟಸ್ ಮಾಡಿಸ್ಬೇಕು. ಆ ಟೆಸ್ಟ್ ಎಲ್ಲ ವರ್ಗೂ ಇಲ್ಲ. ಫೀಟಸ್ವರೆಗೂ ಯಾರು ಒಪ್ಪಲ್ಲ ಅಲ್ವಾ ಮೇಡಮ್? ಈಗ ಫೀಟಸ್ಗೆ ಅಂದರೆ ಏನಾದ್ರು ಹರ್ಟ್ ಆಗುತ್ತೆ ಅಂತ ಯಾರು ಒಪ್ಪಲ್ಲ ಅಂತ ಯಾರು ಸಜೆಸ್ಟ್ ಮಾಡಲ್ಲ. ಇನ್ನೊಂದು ನಾವು ಟೋಟಲಿ ಡಿಫ್ರೆಂಟ್ ಸ್ಟೇಟ್, ನಮ್ಮದು ಲವ್ ಮ್ಯಾರೇಜ್ ಮೇಡಮ್. ಸೊ ಸರಿ ಸಂಬಂಧ ರಿಲೇಷನ್ ಒಳಗೆ ಮಾಡಿದರೆ ಸಜೆಸ್ಟ್ ಮಾಡ್ತಾರೆ ಏನೋ ಡಾಕ್ಟರ್ಸ್, ನಮ್ಗೆ ಆ ಥರ ಸಜೆಷನ್ ಯಾರೂ ಕೊಡಲಿಲ್ಲ. ಖಂಡಿತ. ಈಗ ನೀವು ಕರ್ನಾಟಕ ಇರ್ಬೋದು, ಭಾರತ ಇರ್ಬೋದು, ವಿದೇಶದವ್ರು ಇರ್ಬೋದು, ಭಾರತೀಯರು ಕರ್ನಾಟಕದವರು ವಿದೇಶದವರು ಅಂತ ಹೇಳ್ತಾರೆ. ಎಲ್ಲರೂ ಮನುಷ್ಯರು, ಮಾನವೀಯ ಮೌಲ್ಯಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಆ ದಾನಿಗಳತ್ತ ನೀವೇನು ಕೇಳಕ್ಕೆ ಬಯಸ್ತೀರಿ? ಮೇಡಮ್ ನಾವು ಕೇಳ್ಕೋದು ಒಂದೇ ಮೇಡಮ್, ಆದಷ್ಟು ಶೇರ್ ಮಾಡಿ, ನಿಮ್ಮ ಕೈಲಿ ಎಷ್ಟಾದರೂ ಅಷ್ಟು ಡೊನೇಟ್ ಮಾಡಿ. ಇನ್ನೊಂದು ನಾವು ಲೇಟ್ ಮಾಡ್ದು ಮೇಡಮ್, ಈ ಥರ ಆಗ್ತಾನೆ ಅಂತ ಪ್ಲೀಸ್ ಆ ಥರ ಸಣ್ಣ ಡೌಟ್ ಇದ್ದರೂ ನೀವು ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿ DNA ಟೆಸ್ಟ್ ಮಾಡಿಸ್ಬೋದಾ. ನಾವು ಈ ಕಂಡೀಷನ್ ಬಿದ್ದುಬಿಟ್ಟಿದ್ವಿ, ಈಗ ಆಚೆ ಬರಲೇಬೇಕು, ನೀವು ನಮ್ಮ ಪರಿಸ್ಥಿತಿಯಲ್ಲಿ ಬರಲೇಬಾರ್ದು. ಸೊ ಪ್ಲೀಸ್ ಆದಷ್ಟು ಡೊನೇಟ್ ಮಾಡಿ. ಸುತ್ತಮುತ್ತ ಮಕ್ಕಳು ಈ ಥರ ಮೈಲ್ ಸ್ಟೋನ್ ಯಾವುದಾದ್ರು ಡಿಲೇ ಆದರೆ ಪ್ಲೀಸ್ ನಿಮ್ಮ ಡಾಕ್ಟರ್ಗೆ ನೀವೇ ಹೇಳಿ ಟೆಸ್ಟ್ ಮಾಡಿಸೋದಾ ಹೇಗೆ ಅಂತ ಬೇಡ್ಕೊಳ್ಳೋದಂದರೆ ಇದನ್ನು ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಸೆಲೆಬ್ರಿಟಿಗಳಿದಾರಲ್ಲ, ಶಿವಣ್ಣ ಆಗ್ಬೋದು, ಧ್ರುವ ಸರ್ಜಾ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಯಾರೇ ಆಗಲಿ ಅವ್ರ ಹತ್ರ ರೀಚ್ ಮಾಡಿಸೋಣ. ನಮ್ಮ ಪೊಲಿಟಿಷಿಯನ್ಸ್ ಕೂಡ ರೀಚ್ ಮಾಡಿಸೋಣ. ರೀಚ್ ಆಗೋದ್ರಿಂದ ಅವ್ರೇನಾದರೂ ಮುಂದೆ ಬಂದು ನನ್ನ ಮಗುಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಡೋತ್ರ ಅದು ಅಂದರೆ ದುಡ್ಡು ಕೇಳ್ತಿಲ್ಲ, ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡಿಕೊಟ್ಟು ಅಂದರೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೆ ಏನಾದರೂ ತುಂಬ ಸಹಾಯ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಇನ್ಫ್ಲುಯೆನ್ಸರ್ಸ್ ಕೂಡ ಇದ್ದಾರೆ, ಇನ್ಸ್ಟಾಗ್ರಾಮ್ ಆಗ್ಬೋದು, ಮತ್ತು ಸಣ್ಣ ಪುಟ್ಟ ಇನ್ಫ್ಲುಯೆನ್ಸ್ ಕೂಡ ಇದ್ದಾರೆ. ಅವ್ರು ಕೂಡ ಅಟ್ಲೀಸ್ಟ್ ಅವರಲ್ಲೇ ಒಂದು ಸಣ್ಣ ವೀಡಿಯೋ ಮಾಡಿ ನಮ್ಮ ಮಗುಗೆ ಹಾಕ್ಕೊಟ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಖಂಡಿತ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ನಮ್ಮ ಸ್ಟುಡಿಯೋದವರೆಗೂ ಬಂದ್ರಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಹೇಳ್ಬೋದು. ಆದಷ್ಟು ಬೇಗ ಮಗು ಟ್ರೀಟ್ಮೆಂಟ್ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ. ಆಯಿತು. ಸಹಾಯ ಮಾಡಲು ಬಯಸುವವರು ಈ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲು ಮನವಿ. ಸಂತ್ರಸ್ತರ ಬ್ಯಾಂಕ್ ಖಾತೆ ವಿವರ: ಅಕೌಂಟ್ ಹೋಲ್ಡರ್ ಸಾಯಿ ಚಿರಾಗ್,
Account number 50100861688698. IFSC HDFC 0002377. Branch Whitefield, Bengaluru. Account type savings account. ಕಷ್ಟ ಅನ್ನೋದು ಮನುಷ್ಯಂಗೆ ಬರದೆ ಮರಕ್ಕೇನು ಬರೋದಿಲ್ಲ. ಬರುತ್ತೆ ಕಷ್ಟಗಳು, ಆದರೆ ಎದುರಿಸುವಂಥ ಶಕ್ತಿ ದಂಪತಿಗಿದೆ. ಆದರೆ ಬೇಕಾಗಿರೋದು ಒಂದೇ ಒಂದು ನಿರೀಕ್ಷೆ, ನಿಮ್ಮ ಸಹಾಯ. ನೀವು ಧನ ಸಹಾಯ ಮಾಡಿದಲ್ಲಿ ಖಂಡಿತವಾಗ್ಲೂ ಆ ಮಗುವಿಗೆ ಲೈಫ್ ಟೈಮ್ಗೆ ಒಂದು ಇಂಜೆಕ್ಷನ್ ಸಿಗುತ್ತೆ. ಅದು ಸಿಕ್ಕರೆ ಅವನು ಎಲ್ಲ ಮಕ್ಕಳ ಜೊತೆ ಆಟ ಆಡ್ತಾನೆ, ಕುಣಿತಾನೆ, ಕುಪ್ಪಳಿಸ್ತಾನೆ, ಓಡಾಡ್ತಾನೆ, ತನ್ನ ಬದುಕನ್ನು ತಾನು ಕಟ್ಕೊಳ್ತಾನೆ. ಅದಕ್ಕೆ ನೀವು ಉದಾರತೆಯಿಂದ ಧನ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.